ನಮಸ್ಕಾರ ವೀಕ್ಷಕರೇ. ಇವತ್ತು ನಾವೊಂದು ಪುನರ್ಪುಳಿ ಸೊಪ್ಪಿನ ಸಾರು ಮಾಡಲಿಕ್ಕಿದ್ದೇವೆ. ಸೊ ಅದು ಹೇಗೆ ಮಾಡುವುದಂತ ನೋಡುವ. ನಾನು ಈಗ ಈ ಅರಿವಿನ ಕಲ್ಲಿನಲ್ಲಿ ಕಡಿತಾ ಇದ್ದೇನೆ. ಅದಕ್ಕಾಗಿ ನಾನು ವಾಶ್ ಮಾಡಿ ಇಟ್ಟಿದ್ದೇನೆ ಕಲ್ಲನ್ನು. ಇಲ್ಲಿ ಈಗ ಕೆಲವು ಪುನರ್ಪುಳಿಯ ಸೊಪ್ಪನ್ನು ಇಟ್ಟಿದ್ದೇನೆ, ಒಂದು 8-10. ಅದನ್ನು ವಾಶ್ ಮಾಡಿ ಇಟ್ಟಿದ್ದೇನೆ ನಾನು. ಇಲ್ಲಿ ನೋಡಿ, ಇದು ಬಾಯ್ಲ್ ಆಗಿದೆ. ಬಾಯ್ಲ್ ಮಾಡಿ ಕೂಡ ರೆಡಿ ಆಗಿದೆ. ಸೊ ಈಗ ನಾವು ಇದನ್ನು ಕಡಿಯಲಿಕ್ಕಾಗಿ ನಾವು ಮಸಾಲ ನೋಡಬೇಕು ಸ್ವಲ್ಪ. ಇಲ್ಲಿದೆ ಮಸಾಲ. ಒಂದು ನೋಡಿ, 5 ಮೆಣಸು, ಒಣಮೆಣಸು, ಬೆಡಗಿ ಮೆಣಸು, ಒಂದು ಅರ್ಧ ಗಡಿ ತೆಂಗಿನಕಾಯಿ, ಇದರಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಗೂ ಕೊತ್ತಂಬರಿ ಬೀಜ, ಇದನ್ನು ಸಮವಾಗಿ ನಾನು ಹಾಕಿದ್ದೇನೆ, ಅರ್ಧ ಟೀ ಸ್ಪೂನ್. ಇದು ಸ್ವಲ್ಪ ಶುಂಠಿ ಹಾಗೂ 2 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಮತ್ತು ಈಗ ಇದನ್ನು ನಾವು ಕಲ್ಲಿನಲ್ಲಿ ಹಾಕಿ ಕಡಿಯುವ. ಕಲ್ಲಿನಲ್ಲಿ ಹಾಕಿದ್ದೇನೆ ಕಡಿಲಿಕ್ಕೆ ಉಂಟು. ಇದು ತುಂಬ ಫೈನಾಗಿ ಕಡಿಬೇಕು, ಆಯಿತಾ? ಬಾಯ್ಲಿಂಗ್. ಇವಾಗ ಬೆಳ್ಳುಳ್ಳಿ ಒಂದು 7-8 ಎಸಳು, ಮತ್ತು ಸ್ವಲ್ಪ ಸಾಸಿವೆ 1 ಸ್ಪೂನು, ಮತ್ತು ಸ್ವಲ್ಪ ಹಿಂಗ್, ಇದನ್ನು ಒಂದು ಚಿಟಕಿಯಷ್ಟು ಹಾಕಿ, ಮತ್ತು ಇದು ಬೇಸೊಪ್ಪು 2 ಎಸಳು, ಇಷ್ಟೆಲ್ಲ ಹಾಕಿ ಈಗ ಒಂದು ಎಣ್ಣೆ ಇಡುವ. ಅದಕ್ಕೆ ಒಂದು 2 ಸ್ಪೂನು ತೆಂಗಿನ ಎಣ್ಣೆ ಇಟ್ಟಿದ್ದೇನೆ. ಇದರೊಟ್ಟಿಗೆ ಒಂದು ಡ್ರೈ ಮೆಣಸು ಕೂಡ ಆಗುವ, ಒಳ್ಳೆಯದಾಗ್ತದೆ. ಆಫ್ ಮಾಡುವ ಫ್ಲೇಮ್. ಇಲ್ಲಿಗೆ ನಮ್ಮದು ಈ ಪುನರ್ಪುಳಿ ಕರಿ ಆಯಿತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಕೂಡ ಹೀಗೇ ಮಾಡಿ, ತುಂಬ ಚೆನ್ನಾಗ್ತದೆ.